ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಕನ್ಯಾ ರಾಶಿಯವರ 2025 ಫೆಬ್ರವರಿಯ ಒಂದು ಈ ಒಂದು ಮಾಸದಲ್ಲಿ ಭವಿಷ್ಯ ಯಾವ ರೀತಿ ಇರ್ತದೆ ಅಂತ ಹೇಳಿ ದೈವತ್ವವಾಣಿಯ ಕಾರ್ಯಕ್ರಮದ ಮುಖಾಂತರವಾಗಿ ದ್ವಾದಶ ರಾಶಿಗಳ ಬಗ್ಗೆ ಹೇಳುವಂತಹ ಒಂದು ವಿಚಾರ. ಫೆಬ್ರವರಿ 2025. ಹೀಗಾಗಿ ಈಗ ಕನ್ಯಾ ರಾಶಿಯ ಒಂದು ವಿಚಾರವನ್ನು ಹೇಳಬೇಕು. ಕನ್ಯಾ ರಾಶಿಯಲ್ಲಿ ಯಾವ ಯಾವ ಗ್ರಹಗಳ ಒಂದು ಬದಲಾವಣೆ ಆಗ್ತದೆ ಅಂತ ಹೇಳಿದರೆ, ಸಪ್ತಮ ಭಾವದಲ್ಲಿ ಶುಕ್ರ, ಬುಧ, ರಾಹು ಇದ್ದಾರೆ. ಅಷ್ಟಮದಲ್ಲಿ ಗುರು ವಕ್ರಿಯಾಗಿರ್ತಾನೆ ಅನ್ನತಕ್ಕಂತಹ ಒಂದು ವಿಚಾರ. ಆರೋಗ್ಯದಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ಬರ್ತದೆ. ಆದರೆ ಅದೇ ರೀತಿ ಚಿಕ್ಕ ಪುಟ್ಟ ಒಂದು ಔಷಧೋಪಚಾರಗಳಿಂದ ಒಳಿತನ್ನು ಉಂಟು ಮಾಡ್ತದೆ. ಸ್ವಲ್ಪ ನಿಮ್ಮ ಜೀವನದಲ್ಲಿ ಬಹುದಿನಗಳಿಂದ ಬಹುಕಾಲಗಳಿಂದ ಆರೋಗ್ಯದಲ್ಲಿ ಅನಾರೋಗ್ಯ ಪೀಡಿತರಾಗಿ ಇದ್ದಂಥವರಿಗೆ ಸಂತೋಷಕರವಾಗಿ ಚಿಕ್ಕ ಪುಟ್ಟ ಔಷಧೋಪಚಾರಗಳಿಂದ ತುಂಬ ಉಪಯೋಗವಾಗುವಂತಹ ಒಂದು ವಿಚಾರ. ಕ್ಷೇತ್ರಗಳ ಒಂದು ಸಂಚಾರವನ್ನು ಮಾಡ್ತೀರಾ. ಸಂಚಾರ ಜೀವನವನ್ನು ನಡೆಸ್ತಕ್ಕಂಥವರಿಗೆ ತುಂಬ ಖುಷಿಯನ್ನು ಕೊಡ್ತಕ್ಕಂತಹ ಒಂದು ಫೆಬ್ರವರಿ ಮಾಸ ಇದು. ಕನ್ಯಾ ರಾಶಿಯಲ್ಲಿ ಜನಿಸಿದಂಥವರಿಗೆ ಮಾನಸಿಕದ ಒತ್ತಡದಿಂದ ದೂರ ಆಗಬೇಕು. ನೀವು ಈಗ ತಾನೇ 27ನೇ ತಾರೀಕಿಗೆ ಶಿವರಾತ್ರಿ ಅಮಾವಾಸ್ಯೆ ಒಂದು ಬರ್ತದೆ. ಶಿವನ ಒಂದು ಜಾಗರಣೆಯನ್ನು ಮಾಡ್ತೀರಾ. ಇದರಿಂದ ದೈವಿಕವಾದಂತಹ ಒಂದು ಅನುಗ್ರಹ, ದೈವಿಕವಾದಂತಹ ಒಂದು ಆರಾಧನೆಯಿಂದಾಗಿ ಸ್ವಲ್ಪ ನಿಮಗೆ ಮಾನಸಿಕ ಒತ್ತಡಗಳಿಂದ ದೂರ ಆಗಲಿಕ್ಕೆ ತುಂಬ ಅನುಕೂಲಕರವಾದಂತಹದ್ದು ಆಗ್ತದೆ ಅಂತ ಹೇಳ್ತಾ, ವಿವಾಹ ವಿಷಯದಲ್ಲಿ ಕನ್ಯಾ ರಾಶಿಯವರಿಗೆ ತುಂಬ ಒಳ್ಳೆಯದನ್ನು ಆಗ್ತದೆ. ಮತ್ತು ವಿದ್ಯಾಭ್ಯಾಸದಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಜನೆ ಮಾಡುವಂತಹ ವಿದ್ಯಾರ್ಥಿಗಳು, ನಾನು ಬಹಳ ಸಲ ಹೇಳ್ತಾ ಇರ್ತೀನಿ, ಅದು ಕಷ್ಟಪಟ್ಟು ಓದುವುದನ್ನು ಬೇಡ, ಕಷ್ಟಪಟ್ಟು ಓದುವುದಕ್ಕಿಂತ ಇಷ್ಟಪಟ್ಟು ಓದಿ. ಇಷ್ಟಪಟ್ಟು ಓದುವುದರಿಂದಾಗಿ ಆತ್ಮವಿಶ್ವಾಸ ಹೆಚ್ಚಾಗ್ತದೆ, ಆತ್ಮಬಲ ಹೆಚ್ಚಾಗ್ತದೆ. ಇದರಿಂದಾಗಿ ಆಸಕ್ತಿಯಿಂದ ವಿದ್ಯಾಭ್ಯಾಸದಲ್ಲಿ ಮುಂದುವರಿತೀರಾ. ಆ ಮುಂದುವರಿಯುವುದಕ್ಕೆ ಬೇಕಾದಂತಹ ವಾತಾವರಣ, ಬೇಕಾದಂತಹ ಸೂಕ್ತವಾದಂತಹ ಒಂದು ಅನುಕೂಲಕರವಾದಂತಹ ವಿಚಾರ ಗ್ರಹಗತಿಗಳಿಂದ ಈ ಒಂದು ಮಾಸ ಫೆಬ್ರವರಿ 2025ರಲ್ಲಿ ಕನ್ಯಾ ರಾಶಿಯವರು ಅನುಭವಿಸುತ್ತೀರಾ. ಮತ್ತು ಈ ಒಂದು ವಿಚಾರದಿಂದ ಶತ್ರುಗಳ ಒಂದು ವಿಚಾರಕ್ಕೆ ಬಂದರೆ, ಶತ್ರು ವಿಚಾರದಲ್ಲಿ ನಿಮಗೆ ಉತ್ತಮವಾದಂತಹ ವಿಚಾರ ಆಗ್ತದೆ. ಶತ್ರುಗಳು ದೂರರಾಗ್ತಾರೆ, ಶತ್ರುಗಳು ಮಿತ್ರರಾಗಿ ಪರಿವರ್ತನೆಯನ್ನು ಹೊಂದುತ್ತಾರೆ. ಮತ್ತು ವಾಹನಾದಿಗಳಿಂದ ನಿಮಗೆ ಉತ್ತಮವಾದಂತಹ ಲಾಭಗಳು. ಅಕಸ್ಮಾತ್ ಆದಂತಹ ಒಂದು ದೋಷಾರೋಪಣೆಗಳಿಂದ ನೀವು ಒಳಗಾಗಿದ್ದರೆ ಆ ದೋಷಾರೋಪಣೆ ಮುಕ್ತರಾಗ್ತೀರಾ. ಯಾರೋ ಏನೋ ಒಂದು ಅಪವಾದಗಳನ್ನು ಕೊಟ್ಟು ನಿಮಗೆ ಸ್ಥಾನದಲ್ಲಿ ಭ್ರಷ್ಟತೆಯನ್ನು ಉಂಟು ಮಾಡಿರ್ತಾರೆ, ಕೆಟ್ಟವರನ್ನಾಗಿ ವ್ಯಕ್ತಿತ್ವಕ್ಕೆ ಹರಣವನ್ನು ಮಾಡಿರ್ತಾರೆ. ಅಂಥವರು ಬಂದು ನಿಮಗೆ ನಾನು ತಪ್ಪು ಮಾಡಿದೆ ನಿಮಗೆ ಅನ್ನತಕ್ಕಂತಹ ಒಂದು ವಿಚಾರ ನಿಮ್ಮ ಒಟ್ಟಿಗೆ ಬರ್ತದೆ. ಮತ್ತು ಲಲಿತ ಕಲೆ, ಸಂಗೀತ, ಸಾಹಿತ್ಯ, ಕಲೆ, ಸಿನಿಮಾ ಇಂಥ ಒಂದು ಕ್ಷೇತ್ರದಲ್ಲಿ, ಕಲಾಕ್ಷೇತ್ರದಲ್ಲಿ ಇರುವಂಥವ್ರಿಗೆ ಬಹಳ ಶುಭ ಸುದ್ದಿಯನ್ನು ಈ ಒಂದು ಮಾಸದಲ್ಲಿ ಪಡ್ಕೊಳ್ತೀರಾ. ಮತ್ತು ಬರಹಗಾರರಿಗೆ, ಸಾಹಿತಿಗಳಿಗೆ ತುಂಬ ಪ್ರಶಸ್ತವಾದಂತಹ ಉತ್ತಮವಾದಂತಹ ಒಂದು ಮಾಸ ಇದಾಗಿದೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಅಶುಭ ವಿಚಾರಗಳು ದೂರ ಆಗ್ತದೆ. ಮುಖ್ಯವಾಗಿ ಗೃಹಿಣಿಯವರಿಗೆ ಒಂದು ಹೇಳತಕ್ಕಂತಹ ವಿಚಾರ, ಸ್ತ್ರೀಯರಿಗೆ ಹೇಳ್ತಕ್ಕಂತಹ ಒಂದು ವಿಚಾರ, ಅಕಸ್ಮಾತ್ ಆದಂತಹ ಒಂದು ಆರೋಗ್ಯದಲ್ಲಿ ಏರುಪೇರನ್ನು ಕಾಣತಕ್ಕಂತಹ ವಿಚಾರ ಕನ್ಯಾ ರಾಶಿಯ ಸ್ತ್ರೀಯರಿಗೆ ಆಗ್ತದೆ. ಮತ್ತು ಮಾನಸಿಕ ಒತ್ತಡ ಕೂಡ ಉಂಟಾಗ್ತದೆ ಅಂತ ಹೇಳ್ತೀನಿ. ಆರೋಗ್ಯದ ಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರು ಆದ್ರೂ ಕೂಡ ಉತ್ತಮವಾದಂತಹ ಒಂದು ಔಷಧೋಪಚಾರಗಳಿಂದ ಒಳ್ಳೆಯದಾಗ್ತದೆ. ಮತ್ತು ಮುಖ್ಯವಾಗಿ ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳಿಗೆ ಆರ್ಥಿಕವಾದಂತಹ ಲಾಭದ ಒಂದು ಸದೃಢತೆಯನ್ನು ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಕಾಣ್ತೀರಾ. ಹಾಗೂ ಇದರಿಂದ ಒಂದು ದೊಡ್ಡದಾದಂತಹ ಮಟ್ಟಕ್ಕೆ ಇವರು ಫೆಬ್ರವರಿ ತಿಂಗಳಲ್ಲಿ ಒಂದು ಉನ್ನತವಾದಂತಹ ಮಟ್ಟದಲ್ಲಿ ಆರ್ಥಿಕ ಸ್ಥಿತಿಯಿಂದ ಸುಧಾರಣೆಯನ್ನು ಹೊಂದುತ್ತಾ ಇದ್ದಾರೆ, ಇವರು ಡೆವಲಪ್ಮೆಂಟ್ ಆಗ್ತಾ ಇದ್ದಾರೆ ಅನ್ನತಕ್ಕಂತಹ ವಿಚಾರಗಳು ಕೆಲವೊಬ್ಬರಿಗೆ ಕಣ್ಣು ಕೆಂಪಾಗಿಸಿಬಿಡುತ್ತೆ. ಅಂದರೆ ದೇವರ ಬಾಯಲ್ಲಿ, ದೇವರ ಕಣ್ಣಲ್ಲಿ, ದೇವರ ಒಂದು ಕೃಪೆಯಲ್ಲಿ ಬರಬೇಕು ಮನುಷ್ಯ, ಆದರೆ ಜನರ ಕಣ್ಣಲ್ಲಿ ಬರಬಾರದು ಅಂತಕ್ಕಂತಹ ಒಂದು ವಿಚಾರ. ಅಂದರೆ ಜನದೃಷ್ಟಿ ದೋಷಕ್ಕೆ ನೀವು ಕನ್ಯಾ ರಾಶಿಯವರು ಈ ಒಂದು ಫೆಬ್ರವರಿ ತಿಂಗಳಲ್ಲಿ
ತುಂಬ ಒಳಗಾಗ್ತೀರಾ. ಆ ಜನದೃಷ್ಟಿ ಪೀಡೆ, ಆ ಜನದೃಷ್ಟಿ ದೋಷವನ್ನು ನಿವಾರಣೆ ಮಾಡಿಕೊಳ್ಳೋದನ್ನು ಮರಿಬೇಡಿ. ಹಾಗೂ ಇನ್ನಿತರ ಯಾವುದೇ ವಿಚಾರಗಳಿದ್ದರೂ ಕೂಡ ನಮ್ಮನ್ನು ಸಂಪರ್ಕಿಸಿ. ಕನ್ಯಾ ರಾಶಿಯವರು 2025 ಫೆಬ್ರವರಿ ತಿಂಗಳಲ್ಲಿ ಉತ್ತಮವಾದಂತಹ ಈ ಎಲ್ಲ ಹೇಳಿರ್ತಕ್ಕಂತಹ ಎಲ್ಲ ವಿಚಾರಗಳ ಬಗ್ಗೆ ನೀವು ಕಷ್ಟ, ಸುಖ, ದುಃಖ, ದುಮ್ಮಾನಗಳನ್ನು ಅನುಭವಿಸ್ತೀರಾ, ಸುಖವನ್ನು ಅನುಭವಿಸ್ತೀರಾ. ಒಟ್ಟಿನಲ್ಲಿ ನಿಮಗೆ ಲಾಭದ ಸ್ಥಿತಿಯಲ್ಲಿ ಆ ದೇವರು ನಿಮಗೆ ಇಟ್ಟಿದ್ದಾನೆ. ಖಂಡಿತವಾಗಿಯೂ ಫೆಬ್ರವರಿ 2025 ನಿಮಗೆ ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ಒಂದು ಮಾಸವಾಗಿ ಪರಿಣಾಮ ಆಗ್ತದೆ. ಕೆಲವೊಂದು ಸಮಸ್ಯೆಗಳಿಗೆ, ಕೆಲವೊಂದು ದೋಷಗಳಿಗೆ ನೀವು ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗ್ತದೆ ಅಂತ ಹೇಳಿ ಈ ಒಂದು ವಿಚಾರವನ್ನು ಮುಗಿಸ್ತಾ ಇದ್ದೀನಿ. ಮತ್ತು ಈ ನಮ್ಮ ದೈವತ್ವವಾಣಿ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು, ಹೆಚ್ಚಿನ ಜ್ಯೋತಿಷ್ಯಾತ್ಮಕ ಕಾರ್ಯಕ್ರಮಗಳನ್ನು ಪಡ್ಕೊಳ್ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೈವತ್ವವಾಣಿ ಇದು ನಿಮ್ಮ ವಾಣಿ. ನಿಮಗೆ ಬೆಳಕನ್ನು ತೋರಿಸ್ತಕ್ಕಂತಹ, ಜ್ಯೋತಿಷ್ಯ ಬೆಳಕನ್ನು ತೋರಿಸ್ತಕ್ಕಂತಹ ವಾಣಿ ಅಂತ ಹೇಳ್ತಾ ಈ ದೈವತ್ವವಾಣಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದರ ಮುಖಾಂತರ ಒಂದು ಒಳ್ಳೆಯ ಉತ್ತಮವಾದಂತಹ ಒಂದು ಪರಿಹಾರಗಳನ್ನು, ಶಾಸ್ತ್ರೋಕ್ತವಾದಂತಹ ಮತ್ತು ತಾಂತ್ರಿಕ ಪರಿಹಾರ ಕೂಡ ಪಡ್ಕೊಳ್ಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹರಿ ಓಂ ಶ್ರೀ ಗುರುಭ್ಯೋ ನಮಃ.